ಈವ್ನಿಂಗ್ ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕಂತ ಭಾಳ ಆಸೆ ಆಗತ್ತಿತ್ತು. ಸೊ ಅದಕ್ಕೆ ಏನಾರ ಮಾಡೋಣಂದ್ರೆ ಏನಾರ ಟೈಮ್ ಇರಲಿಲ್ಲ, ಯಾಕಂದ್ರೆ ಪಾರ್ಲರ್ ಹೋಗೋದಿತ್ತು. ಸೊ ಅದಕ್ಕೆ ನನಗೆ ಚೀಸ್ ಪೊಟೆಟೊ ತೊಗೊಂಬಂದಿದ್ದೆ ನಾನು. ಸೊ ನನಗಂತೂ ಈಗ ಇದ್ರದ್ದು ಕ್ರೇವಿಂಗ್ ಭಾಳ ಆಗತೈತಿ. ಸೊ ಅದಕ್ಕೆ ಚೀಸ್ ಪೊಟೆಟೊ, ಚೀಸಿಂದು ಒಟ್ಟು ಐಟಮ್ಸ್ ಭಾಳ ಇಷ್ಟ ಆಗತ್ತೈತಿ. ಸೊ ಅದಕ್ಕೆ ಚೀಸಿಂದ ಅದು ಪೊಟೆಟೊ ವೆಜ್ಜಸ್ ತಂದಿದ್ದೆ. ಸೊ ಅದನ್ನು ಫ್ರೈ ಮಾಡಿ ತಿನ್ನೋಣ ಅಂಥೇಳಿ ಕಟ್ ಮಾಡ್ಕೊಂಡು ಎಣ್ಣೆ ಬಿಸಿಗಿಟ್ಟಿದ್ದೆ. ಹಂಗೆ ಅಮೂಲ್ ಬಟರು ತೆಗೆದಿದ್ದೆ, ಆದ್ರೆ ಬ್ರೆಡ್ ಬಟರು ತಿನ್ನೋಣ ಅಂತ. ಯಾಕೋ ಗೊತ್ತಿಲ್ಲ, ಸಂಜೆಗೆ ನಾನು ಯೂಶ್ವಲಿ ಏನೂ ತಿನ್ನಲ್ಲ, ಬಟ್ ಯಾವಾಗಾರ ಒಂದ್ಸಲ ಕ್ರೇವಿಂಗ್ ಆದ್ರೆ ತಿಂತಿರ್ತೀನಿ. ಸೊ ಅದಕ್ಕೆ ನಾನು ಚಹಾ ಮಾಡ್ಕೊಳಕ್ಕೂ ಇಟ್ಟು ಈ ಕಡೆ ಅದು ವೆಜ್ಜಸ್ ಫ್ರೈ ಮಾಡ್ಕೋತ ನಿಂತಿದ್ದೆ. ಹಂಗೆ ನನ್ನ ಮಗ ಅಭ್ಯಾಸ ಮಾಡತ್ತಿದ್ದ, ಅವನಿಗೂ ತಿಂತೇನು ಕೇಳತ್ತಿದ್ದ, ಅವ ಈಗ ಬೇಡ ಅನ್ನತ್ತಿದ್ದ. ಅದಕ್ಕೆ ನಾನು ಚಹಾ ಮಾಡ್ಕೊಂಡು ಏನಂದ್ರೆ ಕುಂತು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಚಹಾ ಕುಡ್ಕೊಂಡು ತಿನ್ನೋಣ ಅಂಥೇಳಿ ಚಹಾ ಮಾಡಿಕೊಂಡೆ. ಅವನಿಗೂ ಕರೆದೆ, ಬಟ್ ಅವ ಬರಲಿಲ್ಲ. ಹಂಗೆ ಏನಪ್ಪ ಅಂದ್ರೆ ನನಗೆ ಸ್ವಲ್ಪ ಸಮಾಧಾನಲೆ ಕುಂದ್ರೋದಿತ್ತು. ಯಾಕಂದ್ರೆ ಜೀವನದಾಗ ಎಷ್ಟೆಲ್ಲ ನಡೀತಿರ್ತಾವಂದ್ರೆ ಏನು ಮಾಡಬೇಕು ಏನು ಬೇಡ ಎಲ್ಲ ಒಂಥರ ಬ್ಲರ್ ಆಗಿಬಿಟ್ಟಿರ್ತೀನಿ. ಸೊ ಅವಾಗ ನನಗೆ ನನ್ನ ಟೈಮ್ ಅನ್ನೋದು ನಂಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದಕ್ಕೆ ನನ್ನ ಮಗುಗೂ ಕೇಳಿದೆ, ಅವ ಬೇಡ ಈಗ ಅಭ್ಯಾಸ ಮಾಡತ್ತೀನಿ, ನಾನು ಆಮೇಲೆ ತಿಂತೀನಿ ಅಂತಂದ. ಆಯ್ತಂಥೇಳಿ ನಾನು ಸುಮ್ಮನೆ ನನ್ನ ಬಾಲ್ಕನ್ಯಾಗ ಕುಂತು ಚಹಾ ಕುಡ್ಕೋತ ಸುಮ್ಮನೆ ಕುಂತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಾ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಹಂಗೆ ಚಹಾ ಕುಡ್ಕೋತ ನಂದು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದೆ. ಆಮೇಲೆ ಮರುದಿನ ನನಗೆ ಯೂಶ್ವಲಿ ನಾನು ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಅಷ್ಟು ಗುಡಿಗೆ ಹೋಗ್ತೀನಿ. ಬಟ್ ಯಾಕೋ ಗೊತ್ತಿಲ್ಲ, ನಂಗೆ ಮಂಡೇ ಗುಡಿಗೆ ಹೋಗ್ಬೇಕು ಅನ್ಸತ್ತಿತ್ತು. ಯಾಕಂದ್ರೆ ಏನೋ ಒಂದು ವಿಚಾರ ಬಂದಾಗ ನೆನೆಸೋದೇ ದೇವ್ರನ್ನಲ್ಲ. ಸೊ ಅದಕ್ಕೆ ನಂಗೆ ಅಲ್ಲಿ ಹೋಗೋಳೆ ಸಮಾಧಾನ ಆಗುತ್ತೆ ಅಂಥೇಳಿ ಹೋಗಿದ್ದೆ. ಹೋಗಿ ಹನುಮಪ್ಪನ ದರ್ಶನ ಮಾಡಿದೆ. ದರ್ಶನ ಮಾಡಿ ಹಂಗೆ ಮಂಡೇ ಇತ್ತಲ್ಲ, ಶಿವಪ್ಪಗೆ ಸ್ವಲ್ಪ ನೀರು ಅಭಿಷೇಕ ಮಾಡೋಣ ಅಂಥೇಳಿ ಮಾಡಿದೆ. ಸೊ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಕುಂತು ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಪಾರ್ಲರ್ ಹೋದೆ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.